ಕರೆಂಟ್ ಉತ್ಪಾದನೆ ಮಾಡಲಿಕ್ಕೆ ಇದನ್ನು ಜಾಸ್ತಿ ಬಳಸ್ತೀವಿ. ಮತ್ತೊಂದು ಇನ್ನೊಂದನ್ನು ನಾವು ಫ್ರೀಯಾಗಿ ಪಡಿತೇವೆ. ಏನು ಯಾವ ಕರೆಂಟು ಅಲ್ಲ, ಜಲವಿದ್ಯುತ್ ಶಕ್ತಿ ಫ್ರೀಯಾಗಿ ಬರ್ತಕ್ಕಂಥ ಇದು ಬರ್ತದೆ ಜಲವಿದ್ಯುತ್ ಶಕ್ತಿ. ಅದರಿಂದ ನಾವು ಆ ಪ್ರೆಷರ್ ನೀರಿಗೆ ಫ್ಯಾನ್ಗಳನ್ನು ಕೂಡಿಸಿ ಆ ಫ್ಯಾನಿಂದ ನಾವು ಕರೆಂಟನ್ನು ಗಾಳಿ ಎಸ್ ಅದಂತೂ ಇನ್ನೂ ಈಸಿ. ಗಾಳಿಗೆ ದೊಡ್ಡ ದೊಡ್ಡ ಸಂಘ ಅದ್ರ ಬಗ್ಗೆ ಕೂಡ ಗೊತ್ತಿರಲ್ಲ. ಅಲ್ಲಿ ಗಾಳಿ ಬೀಸ್ತದೆ ಅಷ್ಟು ನಮ್ಮ ಕರೆಂಟ್ ಇರ್ತದೆ. ಮೂರು ಥರ ನಾವು ಮೂರು ರೀತಿಯಲ್ಲಿ ನಾವು ಫ್ರೀ ಕರೆಂಟನ್ನು ಯೂಸ್ ಮಾಡ್ತೀವಿ. ಒಂದು ಸೋಲಾರ್ ಸಿಸ್ಟಮ್, ಒಂದು ಜಲವಿದ್ಯುತ್ ಶಕ್ತಿ ನೀರಿನಿಂದ ನಾವು ಕರೆಂಟನ್ನು ಉತ್ಪಾದನೆ ಮಾಡಿ, ಮತ್ತು ವಿಂಡ್ ಪವರ್ ಅಂತೇಳಿ ವಿಂಡ್ ಪವರ್ ಅಂತೇಳಿ ಆ ಮೂರು ರೀತಿಯಲ್ಲಿ ನಾವು ಕರೆಂಟನ್ನು ಉತ್ಪಾದನೆ ಮಾಡಿ. ನೋಡ್ರಿ, ಹಿಂದಿನ ಕಾಲದಲ್ಲಿ ಭಾಳಷ್ಟು ಕರೆಂಟ್ ಶಾರ್ಟೇಜ್. ನಮ್ಮ ಮನೆಗಳಲ್ಲಿ ನಾವು ಸಣ್ಣವರಿದ್ದಾಗ ಕರೆಂಟೇ ಬರ್ತಿದ್ದಿಲ್ಲ. 6 ತಾಸು ಕರೆಂಟು ಮುಂಜಾನೆ 8 ಗಂಟೆಗೆ ಬಂದರೆ 12 ಗಂಟೆಗೆ 2 ಗಂಟೆಗೆ ಹೋಗ್ಬಿಡ್ತಿತ್ತು ಕರೆಂಟ್. 2ರಿಂದ ಅವು ಈಗ 24 hours ಕರೆಂಟ್ ಮಾಡಿದ್ದಾರೆ. ಅವಾಗ ಕರೆಂಟ್ ಶಾರ್ಟೇಜ್ ಇತ್ತು. ಯಾಕೆ ಶಾರ್ಟೇಜ್ ಇತ್ತು? ಅವಾಗ ಎಲ್ಲ ಜಾರಿಯಲ್ಲಿ ಇದ್ದಿಲ್ಲ ಸರ್ಕಾರ. ಅದಕ್ಕೆ ನಾವು ಸರ್ಕಾರ ಏನು ಹೇಳಕ್ಕಂತಂದರೆ ಈ ಇಂಥವುಗಳನ್ನು ಬಳಸಿ ನಾವು ಕರೆಂಟನ್ನು ನಾವು ಜಾಸ್ತಿ ಉತ್ಪಾದನೆ ಮಾಡಿಕೊಂಡ್ರೆ ನಮಗೆ 24 hours ಕರೆಂಟ್, ಎಲ್ಲದರಲ್ಲಿ 24 hours ಕರೆಂಟ್ ನಮಗೆ ಸಿಗ್ತದೆ. ಅದಕ್ಕೆ ನಾವು ಸೌರಶಕ್ತಿಯನ್ನು ಬಳಸಿ ಕರೆಂಟನ್ನು ಫ್ರೀಯಾಗಿ ಪಡಿಬೋದು. ಆಮೇಲೆ ಗಾಳಿಯಿಂದ ವಿಂಡ್ ಪವರನ್ನು ನಾವು ಪಡಿಬೋದು. ಆಮೇಲೆ ನೀರಿನಿಂದ ಜಲವಿದ್ಯುತ್ ಶಕ್ತಿಯನ್ನು ನಾವು ಉತ್ಪಾದನೆ ಮಾಡಿ. ಆದರೂ ಕಾಸ್ಟ್ಲಿ ಇದೆ, ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತದೆ ನಮಗೆ. ಇದನ್ನು ತಗೊಳ್ಳೋಕ್ಕೆ ನಮಗೆ ಕಾಸ್ಟ್ಲಿ ಇದ್ದರೂ ಕೂಡ ಸರ್ಕಾರ ಏನು ಮಾಡಿದೆ ಅಂದರೆ ನಮಗೆ ಸಬ್ಸಿಡಿ ಕೊಟ್ಟು SC ST ಜನಾಂಗದವರಿಗೆ, ಆಮೇಲೆ OBC ಜನಾಂಗದವರಿಗೆ ಇದಕ್ಕೆ ಒಂದು ಸಬ್ಸಿಡಿ ಕೊಟ್ಟರು ಸರ್ಕಾರ. ಇಂಥದ್ದನ್ನು ನೀವು ಮನೆಗಳ ಮೇಲೆ ಹಾಕ್ಕೊಳ್ರಿ. ಈ ಮನೆಗಳ ಮೇಲೆ ಹಾಕ್ಕೊಂಡ್ರೆ ನಮಗೆ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಫಸ್ಟ್ ಆಫ್ ಆಲ್ ಏನು ಕರೆಂಟ್ ಬಿಲ್ಲೇ ಕಟ್ಟಂಗಿಲ್ಲ. ಮನೆ ಇಂಥ ಸಿಸ್ಟಮನ್ನು ಯೂಸ್ ಮಾಡಿಕೊಂಡ್ರೆ ಕರೆಂಟ್ ಬಿಲ್ಲೇ ಕಟ್ಟಂಗಿಲ್ಲ. ನಾವು ಕರೆಂಟ್ ಬಿಲ್ ಮತ್ತೆ ಯಾಕೆ ಬರ್ತದೆ? ಇದೇ ಬರ್ತದಲ್ಲಪ್ಪ. ಬಿಸಿಲಿಗೆಲ್ಲ ಮನೆ ಮೇಲೆ ಇಂಥ ಸ್ಲೇಟ್ಸ್ ಯೂಸ್ ಮಾಡಿದ್ರೆ ನಾವು ಕರೆಂಟ್ ಸ್ಟಾಕ್ ಆಗ್ತದೆ. ರಾತ್ರಿಯಲ್ಲಿ ನಾವು ಯೂಸ್ ಮಾಡಿ 24 hours ಯೂಸ್ ಮಾಡ್ಬೋದು. ಸೂರ್ಯ ಯಾವಾಗ ಬಂದು ನಾವು ಸ್ಟಾಕ್ ನಾವು ಯೂಸ್ ಮಾಡ್ಬೋದು. ಕರೆಂಟ್ ಬಿಲ್ ಕಟ್ಟೋ ಅವಶ್ಯಕತೆ ಇಲ್ಲ. ಕರೆಂಟ್ ಬಿಲ್ ಅಲ್ಲಿ ಹೋಗಿ ಕಟ್ಟಬೇಕು, ದುಡ್ಡು ಇರಬೇಕು ನಮ್ಮಲ್ಲಿ, ಅದೆಲ್ಲ ಅವಶ್ಯಕತೆ ಇಲ್ಲ. ಒಂದ್ಸಲ ನಾವು ಇದನ್ನು ಫಿಕ್ಸ್ ಮಾಡಿಕೊಂಡ್ರೆ ನಮಗೆ ಆರಾಮಾಗಿ ನಾವು ಮಾಡ್ಬೋದು. ಇಷ್ಟು ಇದೆ ಸೌರಶಕ್ತಿ. ಅವತ್ತು ನಿಮಗೆ ವರ್ಕ್ ಆಗಲಿಲ್ಲ, ಇದು ಸಾಲ್ಡರ್ ಹೋಗಿತ್ತು, ವೈರ್ ಕಟ್ ಆಗಿತ್ತು, ಅದಕ್ಕೆ ಆಗಿದ್ದಿಲ್ಲ ಅವತ್ತು. ಇವತ್ತು ಚೆನ್ನೈ ಮತ್ತು ಭರತ್ ಹೋಗಿ ಮೊಬೈಲ್ ಶಾಪಲ್ಲೇ ಸಾಲ್ಡರ್ ಮಾಡ್ಕೊಂಡ್ಬಂದು ಚಪ್ಪಾಳೆ ಹೊಡ್ರು ಜೋರ.